ಗಣಕರಂಗ ಧಾರವಾಡ ಸ್ಪರ್ಧೆ. ಪ್ರೊಫೆಸರ್ BY ಅಡವಿ ಗದಗ್, MIG1 ಬಾರ್ 23 ಸಿದ್ಲಿಂಗ್ ನಗರ ಗದಗ್ 582110. ಫೋನ್ ನಂಬರ್ 9902791297. ಗದಗ. ಶೀರ್ಷಿಕೆ ಬಯಕೆ. ವನ ಮನ ಎಂಬ ದಂಪತಿಗಳಿಗೆ ಜೇನು ಎಂಬ ಮಗಳು. ವನನು ನಿತ್ಯ ಹಣ್ಣಿನ ವ್ಯಾಪಾರ ಮಾಡುತ್ತಿದ್ದನು. ಬಂದ ಲಾಭದಲ್ಲಿ ಮನೆತನ ನೋಡಿಕೊಳ್ಳುವನು. ಮನಳು ಮನೆಯ ಕೆಲಸದ ಜೊತೆಗೆ ಮಗಳ ವಿದ್ಯಾಭ್ಯಾಸದ ಕಡೆ ನೋಡಿಕೊಳ್ಳುತ್ತಿದ್ದಳು. ಚಿಕ್ಕ ಸಂಸಾರ ಚೊಕ್ಕದಾಗಿತ್ತು. ವನ ಮನ ದಂಪತಿಗಳಿಗೆ ಮಗಳದೇ ಚಿಂತೆ. ಜೇನು ಚೆನ್ನಾಗಿ ಓದಿಸಿ ನೌಕರಿ ಮಾಡಿಸಬೇಕೆಂಬ ಬಯಕೆ. ವನನು ಈ ಚಿಕ್ಕ ವ್ಯಾಪಾರದಿಂದ ಹೆಚ್ಚಿಗೆ ಓದಿಸಲು ಸಾಧ್ಯವೇ ಎಂದು ಚಿಂತೆ ಮಾಡುವನು. ಈ ವಿಚಾರ ಮಗಳಿಗೆ ಹೇಳಿದರೆ ನೊಂದುಕೊಳ್ಳುವಳೆಂದು ಸುಮ್ಮನಾಗುವನು. ಜೇನು ಶಾಲೆಗೆ ಹೋಗಿ ಗೆಳತಿಯರ ಜೊತೆ ಸೇರಿ ಆಟ ಆಡಿ ಸಾಯಂಕಾಲ ಮನೆಗೆ ಬರುವಳು. ತಾಯಿಯವಳಿಗೆ ಕೈಕಾಲು ಮುಖ ತೊಳೆದು ಒಳಗೆ ಬಾ, ತಿನ್ನಲು ನಿನಗೆ ತಿನಿಸಿಕೊಡುವೆನೆಂದು ಹೇಳುವಳು. ಜೇನು ತಿನಿಸು ತಿಂದು ನೀರು ಕುಡಿದು ಮನೆಯ ಪಾಠ ಮಾಡುವಾಗ ಮನ ಕೇಳುವಳು. ಇಂದು ನಿಮ್ಮ ಟೀಚರ್ ಬಹಳ ಕೆಲಸ ಕೊಟ್ಟಿರುವರೇ? ಇಲ್ಲ, ಹೊಸ ಪಾಠ ಹೇಳಿರುವರು, ಓದಿ ಪ್ರಶ್ನೆ ಉತ್ತರ ಬರೆಯಲು ಹೇಳಿರುವರು. ಅಂದಿನ ಕೆಲಸ ಅಂದೇ ಮಾಡಿದರೆ ಒಳ್ಳೆಯದು. ಅಡಿಗೆ ಕೆಲಸ ಮಾಡಲು ಹೋದಳು. ವನನು ವ್ಯಾಪಾರ ಮುಗಿಸಿ ಮನೆಗೆ ಬಂದನು. ಮಗಳ ಜೊತೆ ಮಾತನಾಡುತ್ತಾ ಊಟ ಮುಗಿಸಿ ಮಲಗಿಕೊಂಡರು. ಮನು ವ್ಯಾಪಾರ ಮಾಡಲು ಹೊರಟಾಗ ವನ ಬಂದು ಮಗಳ ಸ್ಕೂಲಿಗೆ ಹೋಗಿ ಬರುವೆನೆಂದು ಹೇಳುವಳು. ಸರಿ, ಹೋಗಿ ಬಾ. ಜೇನಳ ಶಾಲೆಯಲ್ಲಿ ಪಾಲಕರ ಸಭೆಗೆ ಹಾಜರಾಗಿ ಮಗಳ ವಿದ್ಯಾಭ್ಯಾಸ ಬಗ್ಗೆ ವಿಚಾರ ಮಾಡಿದಳು. ನಿಮ್ಮ ಮಗಳು ತುಂಬ ಜಾಣೆ, ಮುಂದೆ ಓದಿಸಿರಿ, ನಮಗೆ ಮುಂದಿನ ಓದಿಗೆ ತೊಂದರೆ ಆಗುವುದಿಲ್ಲ ಅಂತ ಕೇಳಿದಳು. ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಸೌಲಭ್ಯ ಇರುವುದು ತಿಳಿಸಿದಳು. ಜೇನಳು ಪ್ರೌಢ ಶಿಕ್ಷಣ ಮುಗಿಯಿತು. ಚೆನ್ನಾಗಿ ಅಂಕು ಪಡೆದಿದ್ದಳು. ತಂದೆ ತಾಯಿ ಹೆಮ್ಮೆ ಪಟ್ಟರು. ಮುಂದೆ PU ಶಿಕ್ಷಣ ಓದಿಸುವುದು ಪಟ್ಟಣದಲ್ಲಿ ಎಂದು ತಂದೆ ತಾಯಿಗಳು ವಿಚಾರ ಮಾಡಿದರು. ಜೇನಳು ಕೂಡ ಕಲಿಯಲು ಒಪ್ಪಿದಳು. ಧಾರವಾಡದ KCD ಕಾಲೇಜಿಗೆ ಹೆಸರು ದಾಖಲಿಸಿದರು. ವಸತಿ ವ್ಯವಸ್ಥೆ ಮಾಡಿಸಿದರು ತಂದೆ ತಾಯಿಗಳು. ಜೇನಳು ಕಾಲೇಜಿಗೆ ಹೋಗಲು ಪ್ರಾರಂಭಿಸಿದಳು. ಇಲ್ಲಿ ತಂದೆ ತಾಯಿಗಳು ಮಗಳನ್ನು ಓದಲು ಕಳಿಸಿ ತಾವು ಮಾತ್ರ ಮಗಳ ಚಿಂತೆ ಮಾಡುತ್ತಾ ಕಾಲ ಕಳೆಯೋಳು. ಜೇನಳು ಕಾಲೇಜಿಗೆ ಬಂದಾಗ ಹೊಸ ಜಗತ್ತಿಗೆ ಪರಿಚಯವಾದಂತೆ ಅನಿಸಿತು. ಪಾಠ ಕೇಳುವಾಗ ಆನಂದ ಪರಮಾನಂದವಾಯಿತು. ಗೆಳತಿಯರ ಜೊತೆಗೆ ಸಮಯ ಹೋದುದು ಗೊತ್ತಾಗಲಿಲ್ಲ. ಜೇನಳು ವಾಚನಾಲಯಕ್ಕೆ ಹೋಗಿ ತನಗೆ ಬೇಕಾದ ಪುಸ್ತಕಗಳನ್ನು ಪಡೆದುಕೊಂಡು ರೂಮಿನತ್ತ ಸಿ ಎಂಬ ಗೆಳತಿಯ ಜೊತೆಗೆ ಬಂದಳು. ಇಬ್ಬರು ಕಲಾ ವಿದ್ಯಾರ್ಥಿಗಳು ಚರ್ಚೆ ಮಾಡುತ್ತಾ ಅಭ್ಯಾಸದಲ್ಲಿ ತಲ್ಲೀನರಾದರು. ವನ ತನ್ನ ಪತ್ನಿ ಕರೆದನು. ಮಗಳನ್ನು ನೋಡಲು ಹೋಗೋಣ, ಬೇಗ ರೆಡಿಯಾಗು ಎಂದು ಹೇಳಿದನು. ದಂಪತಿಗಳು ಮಗಳ ಹತ್ತಿರ ಬಂದರು. ಯೋಗಕ್ಷೇಮ ವಿಚಾರಿಸಿದ ನಂತರ ಓದಿನ ಬಗ್ಗೆ ಕೇಳಿದರು. ನೋಡು ಮಗಳೇ, ನೀನು ಚೆನ್ನಾಗಿ ಓದಿ ನಿನ್ನ ತಂದೆ ಬಯಕೆ ಪೂರೈಕೆ ಮಾಡು. ತಾಯಿ ಮಗಳಿಗೆ ಹೇಳಿ ತಮ್ಮ ಊರಿನತ್ತ ಹೋದರು. ಜೇನಳು ತಾಯಿಯ ಮಾತು ಪಾಲನೆ ಮಾಡಲು ಹಗಲಿರಳು ಓದಿನ ಕಡೆ ಗಮನವಿರಿಸಿದಳು. ಸಿಹಿ ಕೇಳಿದಳು. ನಿನ್ನ ತಾಯಿ ಹೋಗುವಾಗ ಹೇಳಿದಳು, ನಿನ್ನ ತಂದೆ ಬಯಕೆ ಅಂದರು. ಅದು ಏನು ಕೇಳಿದಾಗ, ಆ ವಿಷಯ ಈಗ ಬೇಡ, ಕಾಲೇಜಿಗೆ ಹೋಗುವ, ನಂತರ ನಿನಗೆ ತಿಳಿಯುವುದು, ಪಾಠದ ಕಡೆ ಗಮನ ಕೊಡೋಣವೆಂದು ಹೇಳಿದಳು. ಸಿಹಿ ಮತ್ತು ಜೇನಳು ಪರೀಕ್ಷೆ ಬರೆದರು. ಫಲಿತಾಂಶ ನಿರೀಕ್ಷೆಯಲ್ಲಿದ್ದರು. ಫಲಿತಾಂಶ ಬಂದಿತು. ಜೇನಳು ಪ್ರಥಮ ಸ್ಥಾನದಲ್ಲಿ ಪಾಸಾದಳು. ತಂದೆ ತಾಯಿಗೆ ಸಂತೋಷ ಆಯಿತು. ಸಿಹಿಗೆ ಫೋನ್ ಮಾಡಿ ಫಲಿತಾಂಶ ವಿಚಾರಿಸಿದಳು. ಪದವಿಗೆ ಹೆಸರು ನೋಂದಾಯಿಸಲು ಯಾವಾಗ ಬರುವಿ? ಇಲ್ಲ, ನಾನು ಬರುವುದಿಲ್ಲ. ಯಾಕೆ ಹೀಗೆ ಹೇಳುವೆ? ನನ್ನ ಊರಿನಲ್ಲಿ ಪೊಲೀಸ್ ಭರ್ತಿಗೆ ತರಬೇತಿ ಕೊಡುವರು. 3 ತಿಂಗಳ ಕಾಲ ನಾನು ತರಬೇತಿ ಪಡೆಯುವನು. ನೀನು ಬಂದರೆ ಒಳ್ಳೆಯದಾಗುವುದು. ಇಲ್ಲ ಕಣೆ, ನಾನು ಪದವಿ ಕಲಿಯುವೆ ಎಂದು ಹೇಳಿದಳು. ಜೇನಳು ತರಬೇತಿ ಕಲಿಯಲು ಹೋದಳು. ಚೆನ್ನಾಗಿ ಊಟ, ಚಕ್ರ ಎಸೆತ, ಗುಂಡ ಎಸೆತ ಕಲಿತಳು. ನೌಕರಿ ಅರ್ಜಿ ಹಾಕಿದಳು.
ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಪಾಸಾದಳು. ನಂತರ ಲಿಖಿತ ಪರೀಕ್ಷೆ ಬರೆದಳು, ಪಾಸಾದಳು. ಸರ್ಕಾರಿ ನೌಕರಿ ಹಾಜರಾಗಲು ಆದೇಶ ಬಂದಿತು. ತಂದೆ ತಾಯಿಗೆ ಸಂತೋಷ ಆಯಿತು. ವನ ಮತ್ತು ಮಗಳ ಹತ್ತಿರ ಬಂದು ಬಾಯಿಗೆ ಧಾರೋಡ ಪೇಡ ಹಾಕಿದರು. ನಮ್ಮ ಬಯಕೆ ಪೂರ್ಣಗೊಳಿಸಿದ್ದಕ್ಕೆ ಅಭಿನಂದನೆಗಳು. ಆತ್ಮೀಯ ಗೆಳತಿಗೆ ಫೋನ್ ಮಾಡಿ ನನಗೆ ಪೊಲೀಸ್ ನೌಕರಿಯಾಗಿರುವುದು ತಿಳಿಸಿದಳು. ಸಿಹಿ ಆನಂದದಿಂದ ಅಭಿನಂದನೆ ಹೇಳಿದಳು. ಅಂದು ನೀನು ಬಯಕೆಯ ಬಗ್ಗೆ ತಿಳಿಸು ಎಂದು ಕೇಳಿರುವೆ. ಇದೇ ನನ್ನ ತಂದೆ ತಾಯಿಗಳ ಬಯಕೆ ಎಂದು ಹೇಳಿದಳು. ವಂದನೆಗಳು. ಪ್ರೊಫೆಸರ್ BY ಅಡವಿ ಗದಗ್, MIG 1 ಬಾರ್ 23 ಸಿದ್ಲಿಂಗ್ ನಗರ ಗದಗ್ 582110. ಫೋನ್ ನಂಬರ್ 9902791297. ಜೈ ಹಿಂದ್, ಜೈ ಕರ್ನಾಟಕ.